ಪ್ರಿಯ ವೀಕ್ಷಕರೇ, ಎಲ್ರಿಗೂ ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಮತ್ತಿಘಟ್ಟ ಅನ್ನೋ ಗ್ರಾಮದಲ್ಲಿದ್ದೇವೆ. ಇದು ಕೂಡ ಸಿದ್ದರಾಮೇಶ್ವರರು ಲೋಕ ಸಂಚಾರ ಮಾಡುತ್ತಿರುವಾಗ ಈ ಪುಣ್ಯ ಸ್ಥಳದಲ್ಲೂ ಕೂಡ ಪೂಜೆ ಮಾಡಿದ ಕುರುಹುಗಳಿವೆ. ನಾವೀಗ ದೇವಸ್ಥಾನದ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೀನು ದೇವಸ್ಥಾನ ಹತ್ರ ಬಂತು. ಈಗ ನೀವು ಗಮನಿಸ್ತಿರುವಂಥದ್ದು ಸಿದ್ದರಾಮೇಶ್ವರರ ದೇವಸ್ಥಾನ. ಈ ಗದ್ದಿಗೆಯಲ್ಲಿ ತುಂಬ ವಿಶೇಷ ಏನಂತಂದರೆ, ನೀವು 5 ದೇವರುಗಳನ್ನು ಈ ಗದ್ದಿಗೆಯಲ್ಲಿ ಗಮನಿಸ್ಬೋದು. ಮಧ್ಯದಲ್ಲಿ ಇರುವಂಥವರು ಅಲ್ಲಮ್ಮ ಪ್ರಭು ದೇವರು, ಎಡಭಾಗದಲ್ಲಿರುವಂಥವರು ಸಿದ್ದರಾಮೇಶ್ವರರು, ಬಲಭಾಗದಲ್ಲಿರುವಂಥವರು ರೇವಣಸಿದ್ದೇಶ್ವರರು. ಈ 3 ಸ್ವಾಮಿಗಳ ಎರಡೂ ಬದಿಯಲ್ಲಿರುವಂಥವರು ವೀರಭದ್ರೇಶ್ವರ ದೇವರು. ಇಲ್ಲಿನ ಸ್ವಾಮಿಯವರು ಹೊರಡುವಾಗ ಈ 5 ದೇವರುಗಳಿರುವ ಪೀಠವನ್ನು ಪೂರ್ತಿ ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡ್ತಾರೆ. ಹೆಸರು? ನನ್ನ ಹೆಸರು ಕುಬೇರಪ್ಪ ಅಂತ. ಕುಬೇರಪ್ಪ ಅಂತ ಮತ್ತಿಘಟ್ಟ. ನಾವು ಈ ದೇವಸ್ಥಾನದ ವ್ಯವಸ್ಥಾಪಕರು. ನಮ್ಮ ದೇವಸ್ಥಾನಕ್ಕೆ ಅಧ್ಯಕ್ಷರಾದ ಶ್ರೀಕಂಠ ಒಡೆಯರವರು ಸಹ ಇದ್ದಾರೆ. ಈ ದೇವಸ್ಥಾನ ನಿರ್ಮಾಣ ಆಗಿ ಜೀರ್ಣೋದ್ಧಾರ ಆಗಿ 1947ನೇ ಇಸ್ವಿ 5ನೇ ತಾರೀಕು ಅಲ್ಲಿನ 2ನೇ ತಿಂಗಳಲ್ಲಿ ಜೀರ್ಣೋದ್ಧಾರ ಆಗಿದೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ, ಇದರಲ್ಲಿ ಈ ದೇವಸ್ಥಾನದಲ್ಲಿ ದೇವರಿಗೆ ಎಡೆ ಮಾಡೋದು ಯಾವುದೇ ಕಾರಣಕ್ಕಾಗಲಿ ಬೇಯಿಸಿದ ಎಡೆ ಏನೂ ಮಾಡಲ್ಲ, ಎಲ್ಲ ಪಲ್ಲಾರದಲ್ಲೇ ಸಮೇತ ಎಡೆ ಆಗುತ್ತೆ. ಈ ಸ್ವಾಮಿ ವಿಶೇಷ ಏನು ಅಂದರೆ, ಇದಕ್ಕೆ ನಮ್ಮ ಕಂಠೆ ಒಡೆಯರವರ ವಂಶಸ್ಥರೇ ಇದಕ್ಕೆ ಎಲ್ಲ ಥರದ ಜವಾಬ್ದಾರಿ ಇರ್ತಾರೆ. ಒಡೆಯರ ವಂಶಸ್ಥರೇ ಮಾಡೋದು. ಈ ದೇವ್ರ ಪೂಜೆನ ಯಾವುದೇ ಕಾರಣಕ್ಕಾಗಲಿ ಬೇರೆಯವರು ಯಾರೂ ಸಮೇತ ಪೂಜೆ ಮಾಡಲ್ಲ, ಒಡೆಯರ ವಂಶಸ್ಥರೇ ಪೂಜೆ ಮಾಡೋದು. ಶಾವಂತಗೋಲ್ದ ಒಡೆಯರಾಗಿರ್ತಾರೆ. ಈ ಪಂಚಮಶಾಲಿ ಗುರುಗಳು ಸಮೇತ ಪೂಜೆ ಮಾಡ್ಬೋದು. ಅವ್ರಿಲ್ಲ ಸಂದರ್ಭದಲ್ಲಿ ಗುರುಗಳೇ ಪೂಜೆ ಮಾಡೋದು, ಬೇರೆ ಯಾರು ಸಮೇತ ಬೇರೆ ಯಾರು ಪಂಚಮಶಾಲಿ ಗುರುಗಳು ಕೂಡ ಇದನ್ನ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ರೇವಣಸಿದ್ದೇಶ್ವರ ಸ್ವಾಮಿ ಅವರು ಉತ್ಸವ ಹೊರಟರು ಅಂದರೆ ಅವ್ರು ಎಲ್ಲಿಂದ ತನಕ ಹೋಗೋದವರು ಪಾದಯಾತ್ರೆಯಲ್ಲೇ ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಯಾವುದೇ ಥರದ ವಾಹನಗಳ ಮೇಲೆ ಆಗಲಿ ಯಾವುದ್ರ ಮೇಲೆ ಆಗಲಿ ಅವ್ರು ಉತ್ಸವ ಹೊರಡಲ್ಲ. ಅವ್ರನ್ನ ನಾವು ಚಾಮರ ಮತ್ತು ಛತ್ರಿ ಚಾಮರಗಳೊಂದಿಗೆ ಬಿರುದಾವಳಿಗಳೊಂದಿಗೆ ಅವ್ರನ್ನ ರಾಜಬೀದಿಯಲ್ಲಿ ಉತ್ಸವ ಮಾಡಿಕೊಂಡು ಹೋಗುವ ಮುಖಾಂತರ ನಾವು ಓಡುತ್ತೀವಿ. ಆಮೇಲೆ ನಮ್ಮ ರೇವಣಸಿದ್ದೇಶ್ವರ ಸ್ವಾಮಿ ಪೀಠಕ್ಕೆ 13 ಬೀರಲಿಂಗೇಶ್ವರ ಸ್ವಾಮಿಗಳು, 18 ಮಂದೇವರ ದೇವಸ್ಥಾನಗಳು ಸೇರ್ಪಡೆ ಆಗ್ತವೆ. ನಮ್ಮದು ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಸ್ವಾಮಿ ಶ್ರೀಮಾನ್ ಮಹಾ ಮತ್ತಿಘಟ್ಟ ಸಂಸ್ಥಾನದಿಂದಾಗಿ ಇಲ್ಲಿ ನಿರ್ಮಾಣಗೊಂಡಿರುತ್ತೆ. ಇಲ್ಲಿನ ವಿಶೇಷತೆ ಏನೆಂದರೆ, ನಮ್ಮಲ್ಲಿ ಜಾತ್ರೆ ನಡೆಯಲ್ಲ, ಮತ್ತೊಂದೇನು ನಡೆಯಲ್ಲ. ವರ್ಷಕ್ಕೆ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ರೇವಣಸಿದ್ದೇಶ್ವರ ಸ್ವಾಮಿಯವರಿಗೆ ಗುರು ಪರ್ವ ನಡೀತೈತಿ. ಸ್ವಾಮಿಯವರಿಗೆ ಹಸಿ ಪಲ್ಲಾರದಲ್ಲಿ ಎಡೆ ಮಾಡಿಕೊಡ್ತೀವಿ. ಹೊರಗಡೆ ಬಂದಂಥ ಭಕ್ತಾದಿಗಳಿಗೆ ಪಾಯಸನ ಸಾರು ಊಟದಲ್ಲಿ ನಡೆಸ್ಕೊಡ್ತೀವಿ. ಎಲ್ಲ ಜನಾಂಗನೂ ಬಂದು ಇಲ್ಲಿ ಮತ್ತಿಘಟ್ಟ ಗ್ರಾಮಸ್ಥರು ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮ ಸ್ವಾಮಿಯ ಪೀಠದಲ್ಲಿ ಅಲ್ಲಮ್ಮ ಪ್ರಭು ದೇವರಿದ್ದಾರೆ, ಬಸವೇಶ್ವರ ಸ್ವಾಮಿಗಳಿದ್ದಾರೆ, ಅಲ್ಲಿ ವೀರಭದ್ರೇಶ್ವರ ಸ್ವಾಮಿಯವರಿದ್ದಾರೆ, ರೇವಣಸಿದ್ದೇಶ್ವರ ಸ್ವಾಮಿಯವರಿದ್ದಾರೆ. ನಮ್ಮ ಪೀಠದಲ್ಲಿ ರೇವಣಪ್ಪ ಸಿದ್ದರಾಮೇಶ್ವರ. ಇಲ್ಲಿನ ಸ್ವಾಮಿಯ ಪೂಜೆ ಬಂದ್ಬಿಟ್ಟು ಒಡೆಯನರವರೇ ನಡೆಸ್ಕೊಂಬಂದಿರೋದು. ಮತ್ತು ಅಲಾದಿ ಟೈಮಲ್ಲಿ ಊರಿನ ಪಂಚಪೀಠದ ಗುರುಗಳು ಕೂಡ ನಮಗೆ ಪೂಜೆ ಮಾಡಿಕೊಡೋದು, ಅಭಿಷೇಕ ಮಾಡಿಕೊಡೋದಲ್ಲ, ಅದು ಮಾಡ್ಕೊಂಬಂದಿದ್ದಾರೆ. 13 ಗುಡ್ಕಟ್ಟು 18 ಅರ್ವಾಣದರೆ ಎಲ್ಲ ಥರದ ಖರ್ಚು ವೆಚ್ಚಗಳನ್ನು ಸಮೇತ ಬರೆಸ್ತಾರೆ. ಇದಕ್ಕೆ ವರ್ಷಕ್ಕೊಂದು ಬಾರಿ ಇಷ್ಟು ಅಂತ ಈ ಕಪ್ ಕಾಣಿಕೆ ಟೈಪಲ್ಲಿ ಹಿಂದೆಲ್ಲ ಕೊಡೋರಲ್ಲ, ಆ ಥರದಲ್ಲಿ ದೇವಸ್ಥಾನಕ್ಕೆ ಅವ್ರು ಕೊಡ್ತಾರೆ. ದೇವಸ್ಥಾನದ ಆಗೋಗೋ ಖರ್ಚುಗಳೆಲ್ಲ ಸಮೇತ ಕೊಡ್ತಾರೆ. ಪೂಜೆ ಕಿಂಕರಿಯ ಪೂಜೆಗಳದು ಹಣಕಾಸಿನ ಸಮಯ ಏನೇ ಇದ್ರೂ ನಾವು ಅವ್ರನ್ನ ಒಂದು ಮೀಟಿಂಗ್ ಕರೆದ್ಬಿಟ್ಟು ನಮ್ಮಲ್ಲಿ ಮೀಟಿಂಗ್ ಮಾಡ್ಕೊಂಬಿಟ್ಟು ನಮ್ಮ ದೇವಸ್ಥಾನದೆಲ್ಲ ಖರ್ಚುಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಆ ದೇವಸ್ಥಾನಕ್ಕೋಸ್ಕರ ಒಂದು ಸಮುದಾಯ ಭವನನ ಕಟ್ಟಿಸ್ತಾ ಇದ್ದೀವಿ. ಊರಿಂದ ಹೊರಗಡೆ ಸಮುದಾಯ ಭವನ ಕಟ್ಟಿಸ್ತಾ ಇದ್ದೀವಿ. ಕೆಲಸ ಪ್ರಗತಿಯಲ್ಲಿದೆ. ಇನ್ನೇನು ಕೆಲವೇ ದಿನಗಳೆಲ್ಲ ಅದು ಓಪನ್ ಆಗುತ್ತೆ, ಪೂರ್ಣಗೊಳ್ಳುತ್ತೆ. ಇನ್ನೊಂದೇನಂತಂದರೆ, ಗದ್ಗೆನಲ್ಲಿ ಮಧ್ಯಭಾಗದಲ್ಲಿರೋದು ಅಲ್ಲಮ್ಮ ಪ್ರಭು ದೇವರು, ಬಲಭಾಗದಲ್ಲಿ ರೇವಣಪ್ಪ, ಎಡಭಾಗದಲ್ಲಿರೋದು ಸಿದ್ದರಾಮೇಶ್ವರ, ಮತ್ತು ಕೊನೆ ಭಾಗದಲ್ಲಿರೋರು ವೀರಭದ್ರೇಶ್ವರ ಸ್ವಾಮಿಗಳು. 2 ಕಡೆನೂ ವೀರಭದ್ರ ಸ್ವಾಮಿಗಳು ಅವರ ಕ್ಷೇತ್ರ ಪಾಲಕರಾಗಿ ಸ್ವಾಮಿ ಪೀಠ ಸಮೇತ ಓಡ್ತಾರೆ. ಅವರು ಪಲ್ಲಕ್ಕಿಗೆ ಓಡ್ತಾರೆ.
ಯಾವ ಜಾತ್ರೆಗಳಿಗೆ ಯಾವ್ದಕ್ಕೂ ಹೋಗಲ್ಲ ಇವರು. ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನಗಳು ಓಪನ್ನು, ಯಾವ್ದಾದ್ರು ಪೂಜಾರರು ದಳವಾಯಪ್ಪ ಅವ್ರಿಗೆ ಏನಾರು ಪಟ್ಟ ಕಟ್ಟಬೇಕು ಅಂದರೆ ಮಾತ್ರ ಇವರು ಇಲ್ಲಿಂದ ಹೋಗ್ಬಿಟ್ಟು ಪಟ್ಟ ಕಟ್ಕೊಂಡು ಬರೋದಷ್ಟು ಬಿಟ್ಬಿಟ್ರೆ ಯಾವುದೇ ದೇವಸ್ಥಾನ ಜಾತ್ರೆಗಳು ತೇರು ಮತ್ತೊಂದಕ್ಕೆ ಯಾವ್ದಕ್ಕೂ ಸಮೇತ ಹೋಗಲ್ಲ. ಹೊರಗಡೆ ಒಳ್ಳೆದೇ ವಿಶೇಷ ಇವರು. ಈ ದೇವರು ಹೊರಗಡೆ ಹೊರಡುವಾಗ ರಾಜಬೀದಿಗಳಲ್ಲೆಲ್ಲ ಗೌರವಾನ್ವಿತವಾಗಿ ಯಾವುದೇ ಜನವೇ ಆಗಲಿ ಅಡ್ಡ ಬರದೇ ಆಗಲಿ, ಬೆಕ್ಕುಗಳೇ ಆಗಲಿ ಯಾವುದೇ ವಸ್ತುಗಳು ಸಮೇತ ಅಡ್ಡ ಬರೋಂಗಿಲ್ಲ. ಕೋಳಿ ಕೊಕ್ಕರುಗಳು ಏನು ಸಮೇತ ಹೊರಗಡೆ ಬರೋಂಗಿಲ್ಲ. ಆ ಥರಕ್ಕೆ ನಡ್ಕೊಂತಾರೆ ಜನ, ಅಷ್ಟು ವಿಶೇಷತೆಯಿಂದ ಕಾಪಾಡ್ತಾರೆ. ಪ್ರಿಯ ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಲೈಕ್, ಶೇರ್ ಮತ್ತು ಕಾಮೆಂಟ್ನ ಮುಖಾಂತರ ತಿಳಿಸಬೇಕು ಅಂತ ಹೇಳ್ತಾ, ವರಗುರು ಸಿದ್ದರಾಮ ಸರ್ವ ಭಕ್ತಾದಿಗಳಿಗೂ ಸನ್ಮಂಗಳವನ್ನುಂಟು ಮಾಡಲೆಂದು ಆಶಿಸುತ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಶರಣು ಶರಣಾರ್ಥಿ. ಶುಭ ದಿನ.